ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಹತ್ಯೆ ಖಂಡಿಸಿ ಕಾಳಗಿ ಪಟ್ಟಣದಲ್ಲಿ ಕ್ಯಾಂಡಲ್ ಮಾರ್ಚ್ ಮಾಡಿ ಮೃತರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಧರ್ಮ ಕೇಳಿ ಅಮಾನುಷ್ಯವಾಗಿ ಹತ್ಯೆ ಮಾಡಿರುವ ಉಗ್ರರ ಕೃತ್ಯವನ್ನು ಖಂಡಿಸಿ ಕಾಳಗಿ ಪಟ್ಟಣದಲ್ಲಿ ಹಿಂದೂ ಯುವಕರು ಬಸವೇಶ್ವರ ವೃತ್ತದಿಂದ ಮೇಣದ ಬತ್ತಿ ಹಚ್ಚಿ ಅಂಬೇಡ್ಕರ್ ವೃತ್ತದವರೆಗೆ ಮೆರವಣಿಗೆ ಮಾಡುವುದರ ಮೂಲಕ ಪ್ರತಿಭಟಿಸಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಪ್ರಯಾಣಕ್ಕಂತೆ ಪ್ರವಾಸಿಗರಾಗಿ ಹೋಗಿರ್ತಕ್ಕಂಥ ನಮ್ಮ ಹಿಂದೂಸ್ತಾನ ಪ್ರಜೆಗಳು, ಭಾರತೀಯ ಪ್ರಜೆಗಳು, ಹಿಂದೂಗಳು ಅಲ್ಲಿ ಪ್ರವಾಸಕ್ಕೆ ಹೋಗಿರ್ತಾರೆ. ಅಂತ ಸಂದರ್ಭದಲ್ಲಿ ಪಾಕಿಸ್ತಾನದ ಟೆರರಿಸ್ಟ್ಗಳು ಲಷ್ಕರ್ ಇ ತೊಯ್ಬಾ ಅಂತಕ್ಕಂಥ ಉಗ್ರ ಸಂಘಟನೆಯ ಕೆಲವು ಸದಸ್ಯರು ನಮ್ಮ ಪ್ರವಾಸಿಗರು ತಂಗಿರ್ತಕ್ಕಂಥ ಗುಳಾರಗಳಿಗೆ ನುಗ್ಗಿ ಅವರನ್ನ ಹೊರಗಡೆ ಎಳೆದು, ಮಕ್ಕಳು, ಹೆಣ್ಣುಮಕ್ಕಳು, ಯುವಕರನ್ನ ಹೊರಗಡೆ ಎಳೆದು ಕೆಲವೊಬ್ಬರಿಗೆ ಎಂತ ಅಮಾನುಷವಾಗಿ ಹೊಡೆದಿದ್ದಾರೆ ಅಂತಂದ್ರೆ, ಅವರು ಫಸ್ಟ್ ಅವರಿಗೆ ಪ್ಯಾಂಟು ಚಡ್ಡಿ ಬಿಚ್ಚಿಸಿ ನೀವು ಏನು ಯಾವ ಧರ್ಮಕ್ಕೆ ಸೇರಿದ್ರಿ ಅಂತ ಮಾತನ್ನ ಕೇಳಿ, ಅಂದ್ರೆ ಬಾಯಿಲಿಗೆ ಹೇಳಿದ್ರೆ ಅವರು ಜೀವ ಕಳ್ಕೊಳ್ಳೋ ಸಲುವಾಗಿ ಸುಳ್ಳು ಹೇಳ್ಬೋದು ಅಂತಕ್ಕಂಥ ತಲೆಯಲ್ಲಿ ಇಟ್ಕೊಂಡು ಅವರಿಗೆ ಪ್ಯಾಂಟು ಮತ್ತು ಜಾಂಗಗಳನ್ನ ಬಿಚ್ಚಿಸಿ ನೋಡಿಬಿಟ್ಟು ಯಾರು ಮುಸ್ಲಿಮರಿದ್ದಾರೋ ಅವ್ರಿಗೆ ಸೈಡಿಗೆ ತಳ್ಳಿ, ಯಾರು ಹಿಂದೂಗಳಿದ್ದಾರೋ ಅವರಿಗೆ ಫೈರಿಂಗ್ ಮಾಡುವ ಮುಖಾಂತರ AK-47 ಗನ್ಗಳ ಮುಖಾಂತರ ಅವರಿಗೆ ಫೈರಿಂಗ್ ಮಾಡಿ ಅಮಾನುಷವಾಗಿ ಇವತ್ತಿನ ದಿವಸ ಹತ್ಯೆಗೈದಿರ್ತಕ್ಕಂಥ ಆ ಲಷ್ಕರ್ ಇ ತೊಯ್ಬಾ ಪಾಕಿಸ್ತಾನಿ ಉಗ್ರ ಸಂಘಟನೆಗಳನ್ನ ನಾವು ವಿರೋಧಿಸಬೇಕು. ಅದೇ ರೀತಿಯಾಗಿ ನಮ್ಮ ಕೇಂದ್ರ ಸರ್ಕಾರ ಆಗಲಿ, ಯಾವುದೇ ರಾಜ್ಯ ಸರ್ಕಾರಗಳಾಗಲಿ ಪಕ್ಷ ಭೇದ, ಜಾತಿ ಭೇದ ಎಲ್ಲವನ್ನ ಮರೆತು ನಾವು ಹಿಂದೂಗಳು ಒಗ್ಗಟ್ಟಾಗಿ ಆ ಪಾಕಿಸ್ತಾನಕ್ಕೆ ಬಗ್ಗು ಬಡಿತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗಬೇಕು. ನಮ್ಮ ಮೋದಿ ಸರ್ಕಾರ ಈ ಒಂದು ಕಾರ್ಯವನ್ನ, ದಿಟ್ಟ ಹೋರಾಟವನ್ನ ಇದು ಮಾಡುವಲ್ಲಿ ಯಶಸ್ವಿ ಆಗ್ತಕ್ಕಂಥ ಸಂದರ್ಭ ಈಗ ಒದಗಿ ಬಂದಿದೆ ಅಂತೇಳಿ ನಮ್ಗೆ ಅನಿಸ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರತಿಯೊಂದು ಹಿಂದೂಗಳು ನಮ್ಮ ಕರ್ತವ್ಯ ಏನಪ್ಪಾ ಅಂದ್ರೆ, ಅವರಿಗೆ ನಾವು ಬೆನ್ನೆಲುಬಾಗಿ ನಾವು ದೇಶದೊಳಗಡೆ ಅವರು ಗಡಿಯಲ್ಲಿ ನಿಂತು ನಮ್ಮ ಸೈನಿಕರು ಯುದ್ಧವನ್ನ ಮಾಡ್ತಾ ಇದ್ರೆ, ನಾವು ನಮ್ಮ ದೇಶದಲ್ಲಿ, ನಮ್ಮ ಊರಲ್ಲಿ, ನಮ್ಮ ಕೇರಿಗಳಲ್ಲಿ ಇದ್ದುಕೊಂಡ್ಬಿಟ್ಟು ನಾವು ಅಂತ ಲಷ್ಕರ್ ಇ ತೊಯ್ಬಾಗಳಂತ ಪಾಕಿಸ್ತಾನಿ ಮನಸ್ಸುಗಳನ್ನ ನಾವು ಇದನ್ನ ಹೊರದೋಡಿಸ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಅನ್ನೋದನ್ನ ನಾವು ಮನಸ್ಸಿನಲ್ಲಿ ಗುರುತಿಸ್ಕೋಬೇಕು. ನಮ್ಮ ದೇಶಕ್ಕಾಗಿ ದುಡಿತಕ್ಕಂಥ ಯಾವ ನಾಯಕರನ್ನ ನಾವು ಬೆಳೆಸಬೇಕು, ಯಾರನ್ನ ಬಿಡಬೇಕಂತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ರಾಜ್ಕುಮಾರ್ ರಾಜಾಪುರ್, ರೋಹನ್ ಜಾಧವ್, ರಾಘವೇಂದ್ರ ಗುತ್ತೇದಾರ್, ಜಗನ್ನಾಥ ಚಂದನ್ಕೆರ, ಸಂತೋಷ್ ಪತಂಗೆ, ಜಗದೀಶ್ ಪಾಟೀಲ್, ಬಸವರಾಜ್ ಸಿಂಗ್ ಶೆಟ್ಟಿ, ಸುನಿಲ್ ರಾಜಾಪುರ್ ಸೇರಿದಂತೆ ಅನೇಕರು ಇದ್ದರು. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ, ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.